ನಮಸ್ಕಾರ ಸ್ನೇಹಿತರೆ. ವಿಪರೀತ ಕೆಮ್ಮು, ರಾತ್ರೋರಾತ್ರಿ ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ ಬೆಳಗ್ಗಿಕ್ಕಿನ ಅನ್ನೋ ಹಾಗಿದ್ದರೆ ಈ ಒಂದು ರೆಮಿಡಿನ ಫಾಲೋ ಮಾಡಿ ನೋಡಿ. ರಾತ್ರಿ ಅನ್ನೋದ್ರೊಳಗಡೆ ಕೆಮ್ಮೆಲ್ಲ ಹೋಗಿಬಿಡುತ್ತೆ. ಹೆಚ್ಚಾಗಿ ಕೆಮ್ಮು ಬಂದಾಗ ಎದೆ ನೋವಾಗಿರ್ಬೋದು, ಗಂಟ್ಲು ಬೇನೆ ಆಗಿರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದರಲ್ಲಿ ಸಣ್ಣ ಮಕ್ಕಳಿಗೆ ಕೆಮ್ಮು ಜಾಸ್ತಿ ಆಯಿತು ಅಂತಂದರೆ ಕಿರಿಕಿರಿ ಅನ್ನಿಸ್ಬಿಡುತ್ತೆ. ಮನೆಯಲ್ಲಿ ಕೂಡ ನೆಮ್ಮದಿ ಇರೋಕ್ಕೆ ಬಿಡೋದಿಲ್ಲ. ಈ ಒಂದು ಯಾಲಕ್ಕಿ ಇದ್ದರೆ ಸಾಕು, ಎಷ್ಟೇ ಹಳೆಯ ಕೆಮ್ಮು ಇರ್ಬೋದು ಎಲ್ಲವನ್ನು ಕೂಡ ನಿವಾರಣೆ ಮಾಡುತ್ತೆ. ಫಸ್ಟು ನಾನಿಲ್ಲಿ ಒಂದು 2 ಯಾಲಕ್ಕಿನ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಯಾಲಕ್ಕಿ ಏನಿದೆ ಸಿಪ್ಪೆನ ಬಿಡಿಸ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ಫಸ್ಟು ನೋಡಿ, ಯಾಲಕ್ಕಿ ಏನಿದೆ ಅದರ ಮೇಲ್ಗಡೆ ಭಾಗನ ತೆಗೆದುಬಿಟ್ಟು ಈ ಒಂದು ಒಳಗಡೆ ಇರುವಂಥ ಯಾಲಕ್ಕಿನ ಹಾಕ್ಕೊಳ್ಳೋಣ ಅಂತೆ. ಈ ಮೇಲ್ಗಡೆ ಭಾಗ ಏನಿದೆ ನೋಡಿ, ಅದು ಒಂದು ಟಿಪ್ ಆಗುತ್ತೆ. ಅದನ್ನು ನೀವು ಚಹಾ ಪುಡಿಯ ಒಳಗಡೆ ಹಾಕಿಬಿಟ್ರೆ ಚಹಾ ಮಾಡೋ ಟೈಮ್ನಲ್ಲಿ ಒಂದು ಯಾಲಕ್ಕಿಯ ಸುವಾಸನೆ ಏನಿದೆ ಅದು ಚೆನ್ನಾಗಿ ಬರುತ್ತೆ. ಚಹಾ ಕುಡಿಯೋಕ್ಕೆ ಕೂಡ ಇಷ್ಟ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕುಟ್ಕೊತಾ ಇದ್ದೀನಿ. ಈ ರೀತಿ ಯಾಲಕ್ಕಿ ಏನಿದೆ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಯಾಲಕ್ಕಿಯನ್ನು ನಾವು ದಿನನಿತ್ಯ ಸೇವಿಸೋದ್ರಿಂದ ಎಷ್ಟೇ ಹಳೆಯ ಕೆಮ್ಮಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ. ಹೆಚ್ಚಾಗಿ ಯಾಲಕ್ಕಿನ ನಾವು 1 ಅಥವಾ 2 ಈ ರೀತಿ ಸೇವಿಸೋಕ್ಕೆ ಆಗೋದಿಲ್ಲ. ಹಾಗಾಗಿ 1 ಅಥವಾ 2 ಕುಟ್ಟಿ ಪುಡಿ ಮಾಡಿ ಇಟ್ಕೊಳೋದ್ರಿಂದ ಇದನ್ನು ನೀವು ವಾರಕ್ಕೆ 2 ಅಥವಾ 3 ಬಾರಿ ಸೇವಿಸೋದ್ರಿಂದ ನಿಮಗೆ ಎಷ್ಟೇ ಹಳೆಯ ಕೆಮ್ಮು ಇದ್ದರೂ ಕೂಡ ಮಾಯವಾಗುತ್ತೆ. ಅದರಲ್ಲೂ ಕೆಮ್ಮು ಜಾಸ್ತಿ ಆಗ್ತಾಯಿದೆ ಅನ್ನೋ ಹಾಗಿದ್ರೆ ಈ ಒಂದು ಟಿಪ್ನ ಮರಿಬೇಡಿ. ನೋಡಿ, ಇದರೊಳಗೆ ನಾನು ಏನೇನು ಹಾಕ್ತಾಯಿದ್ದೀನಪ್ಪ ಅಂದರೆ ಒಂದು 4 ಕರಿಮೆಣಸು, ಹಾಗೆ ಸೋಂಪು ಕಾಳು, ಹಾಗೆ ಇಲ್ಲಿ ಲವಂಗ 2 ಲವಂಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಈ ಒಂದು ಕರಿಮೆಣಸು ಏನಿದೆ ನೋಡಿ, ಗಂಟ್ಲು ಕೆರೆತ ಹೆಚ್ಚಾಗಿದ್ದರೆ ಅದನ್ನು ನಿವಾರಣೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಸೋಂಪು ಕಾಳು ಬಂದುಬಿಟ್ಟು ನೋಡಿ, ರಾತ್ರಿ ಸಮಯದಲ್ಲಿ ಸೋಂಪು ಕಾಳನ್ನು ಕುಡಿದು ಮಲಗೋದ್ರಿಂದ ಅಥವಾ ತಿಂದು ಮಲಗೋದ್ರಿಂದ ಸೋಂಪು ಕಾಳಿನ ನೀರನ್ನು ಅಥವಾ ಸೋಂಪು ಕಾಳನ್ನು ತಿನ್ನೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಈ ಒಂದು ರೆಮಿಡಿ ಕೂಡ ಅಷ್ಟೇ, ವಿಪರೀತ ಕೆಮ್ಮಾಗೋದ್ರಿಂದ ನಿದ್ದೆ ಬರೋದಿಲ್ಲ. ಸೋಂಪು ಕಾಳನ್ನು ಯೂಸ್ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಇರುವಂಥ ಲವಂಗ ಆಗಿರ್ಬೋದು ಅಥವಾ ಅಜ್ವೈನ್ ಆಗಿರ್ಬೋದು. ಅಜ್ವೈನ್ ಅಂದರೆ ಓಂ ಕಾಳು, ಇದು ಕೂಡ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಓಂ ಕಾಳು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಈಗ ನಾನು ಫಸ್ಟ್ ಬಂದುಬಿಟ್ಟು ನಾವು ಸ್ಟಾರ್ಟಿಂಗ್ ಏನು ಕುಟ್ಟಿಟ್ಕೊಂಡಿದ್ವಲ್ವ, ಲವಂಗ ಆಗಿರ್ಬೋದು, ಯಾಲಕ್ಕಿ ಆಗಿರ್ಬೋದು, ಅಥವಾ ನಾವಿಲ್ಲಿ ಅಜ್ವೈನ್ ಆಗಿರ್ಬೋದು, ಓಂ ಕಾಳಾಗಿರ್ಬೋದು ಅಥವಾ ಸೋಂಪು ಕಾಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವೀಗ ಇದರಲ್ಲಿ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಈಗ ಜೇನುತುಪ್ಪನ ಹಾಕಿ ಕಲಿಸ್ಕೊಳ್ಳೋಣ. ಈ ರೀತಿ ಕಲಿಸ್ಕೊಂಡ್ಬಿಟ್ಟು ನೀವು ದಿನ ರಾತ್ರಿ 1 ಟೈಮ್ ಆದರೂ ಇದನ್ನು ಸ್ವಲ್ಪ ಸೇವಿಸೋದ್ರಿಂದ ನಿಮಗೆ ಎಷ್ಟೇ ಹಳೆಯ ಕೆಮ್ಮಿದ್ರೂ ಕೂಡ ಮಾಯವಾಗುತ್ತೆ ನೋಡಿ. ಇದನ್ನು ನೀವು 5 ವರ್ಷದ ಮಕ್ಕಳು ಇದ್ದಾರಲ್ಲ ಅಲ್ಲಿಂದ ಕೊಡ್ಬೋದು. ಅದ್ರ ಕೆಳಗಡೆ ಇರುವಂಥ ಮಕ್ಕಳಿದ್ರೆ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಹೀಟ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ವ್ಯತ್ಯಾಸ ಕಾಣೋಂಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸೋಂಪು ಕಾಳನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಬೈಟ್ನಲ್ಲಿ ಕೂಡ ಸೋಂಪು ಕಾಳು ಸಿಗಲಿ, ಡೈಜೆಷನ್ ಇಂಪ್ರೂವ್ ಆಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸೋಂಪು ಕಾಳು ಏನಿದೆ ಸ್ವಲ್ಪ ಮೇಲ್ಗಡೆಯಿಂದ ಹಾಗೆ ಉದುರಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡ್ಬಿಟ್ಟು 1 ಸ್ಪೂನ್ನ ನೀವು ತಿಂದರೆ ಸಾಕು ಸ್ನೇಹಿತರೆ. ಹೆಚ್ಚು ಸಮಯ ಹೋಗೋದಿಲ್ಲ. ನಿಮಗೆ ನೆಗಡಿ ಕೂಡ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಎಲ್ಲವೂ ಕೂಡ ಜಲ್ದಿನೇ ಮಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.